ರಾಜ್ಯ ಸರ್ಕಾರಕ್ಕೆ ಸಿಎಂ ಆಪ್ತರಿಂದಲೇ ಮುಖಭಂಗ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಭ್ರಷ್ಟಾಚಾರ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ. ಇಂದು ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಸಿಎಂ ಏನೇ ಹೇಳಿದ್ರು ನನ್ನ ಅಭಿಪ್ರಾಯ ಇದೇ ಆಗಿರುತ್ತೆ. ಭ್ರಷ್ಟಾಚಾರದ ಕುರಿತು ಹೇಳಿಕೆಯಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಿ ಶಿಫಾರಸಿನಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಬಾರದು. ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ರಾಯರೆಡ್ಡಿ ಮಾತನಾಡಿದ್ದಾರೆ. ಯಲಬುರ್ಗಾ ಶಾಸಕರು ಆಗಿರುವಂತಹ ಬಸವರಾಜ್ ರಾಯರೆಡ್ಡಿ, ಎಸ್ ಹೌದು, ಭ್ರಷ್ಟಾಚಾರದ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ಪಕ್ಷದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎನ್ನುವಂತಹ ಮಾತುಗಳು ಹೊರಗೆ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸಿಎಂ ಆಪ್ತರಿಂದಲೇ ಮುಖಭಂಗವಾಗಿ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಭ್ರಷ್ಟಾಚಾರ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರ ಸ್ಫೋಟಕ ಹೇಳಿಕೆ. ಎಸ್, ಇಂದು ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಸಿಎಂ ಏನೇ ಹೇಳಿದ್ರು ಕೂಡ ನನ್ನ ಒಂದು ಅಭಿಪ್ರಾಯ ಹಿಂಗೇ ಇರುತ್ತೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಭ್ರಷ್ಟಾಚಾರದ ಕುರಿತು ಹೇಳಿಕೆಯಲ್ಲಿ ನನ್ನ ಹೆಸರು ಉಲ್ಲೇಖಿಸಿ ಶಿಫಾರಸಿನಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಬಹುದು. ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಯಲಬುರ್ಗಾ ಶಾಸಕರು ಆಗಿರುವಂತಹ ಬಸವರಾಜ್ ರಾಯರೆಡ್ಡಿ ಅವರು, ಹೌದು, ಯಾವುದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ರೂ ಕೂಡ ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಆಗಿರುವಂತಹ ಯಲಬುರ್ಗಾ ಶಾಸಕ ಬಸವರಾಜ್ ರಾಯರೆಡ್ಡಿ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಪ್ರಾದೇಶಿಕ ಸಮತೋಲನದ ನಿವಾರಣಾ ಸಮಿತಿಯ ಜಿಲ್ಲಾ ಮಟ್ಟದ ಸಂವಾದ ಕಾರ್ಯಕ್ರಮದಲ್ಲಿ ಇವರು ಮಾತನಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಇವರು ಮಾತನಾಡಿದ್ದಾರೆ. ಭ್ರಷ್ಟಾಚಾರ ವ್ಯಾಪಕವಾಗಿರೋದ್ರಿಂದಲೇ ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಿಂದೆಲ್ಲ 5-6 ದಶಕ ಬಾಳಿಕೆ ಬರ್ತಿದ್ದಂತಹ ಸರ್ಕಾರದ ಕಟ್ಟಡಗಳು 10 ವರ್ಷಗಳಲ್ಲೇ 5-6 ದಶಕ ಬಾಳಿಕೆ ಬರ್ತಾ ಇದ್ದಂತಹ ಕಟ್ಟಡಗಳು ಈಗ 10 ವರ್ಷದಲ್ಲೇ ಬಿದ್ದು ನೆಲಸಮವಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಪ್ರಾದೇಶಿಕ ಸಮತೋಲನ ನಿವಾರಣೆ ಹೇಗೆ ಸಾಧ್ಯವಾಗುತ್ತೆ? ಜನಪ್ರತಿನಿಧಿಗಳು ಹೇಗೆ ಇರ್ತಾರೆ ಎನ್ನುವುದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಕೂಡ ನನ್ನ ಅಭಿಪ್ರಾಯ ಹೀಗೆ ಇರುತ್ತೆ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಎಸ್, ಈ ವಿಚಾರ, ಭ್ರಷ್ಟಾಚಾರದ ವಿಚಾರವನ್ನ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವಂತಹ ರಾಯರೆಡ್ಡಿ ಅವರು ಹೇಳಿದ್ದು ಆಶ್ಚರ್ಯವನ್ನ ತಂದಿದೆ. ಎಸ್, 22 ವರ್ಷಗಳಷ್ಟು ಹಳೆಯದಾಗಿರುವಂತಹ ಡಿಎಂ ನಂಜಪ್ಪ ವರದಿ ಕುರಿತು ಅಧ್ಯಯನ ನಡೆಸಿದ ಬಳಿಕ ರಾಜ್ಯ ಸರ್ಕಾರ ಆರ್ಥಿಕ ತಜ್ಞ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿ ರಚನೆ ಮಾಡಿದೆ. ಈ ಒಂದು ವಿಚಾರವಾಗಿ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಕೊಪ್ಪಳ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ. ಎಸ್, ರಾಜ್ಯ ಸರ್ಕಾರಕ್ಕೆ ಒಂದೊಳ್ಳೆ ಶಾಕ್ ಅನ್ನ ನೀಡಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರರು, ಹಂಗೆ ಸಿಎಂ ಆಪ್ತರಾಗಿರುವಂತಹ ರಾಯರೆಡ್ಡಿ ಅವರ ಈ ಒಂದು ಹೇಳಿಕೆ ಸಂಚಲನವನ್ನ ಮೂಡಿಸಿದೆ. ಶಿಫಾರಸಿನಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಿರಬಹುದು. ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಯಲಬುರ್ಗಾ ಶಾಸಕರಾಗಿರುವಂತಹ ಬಸವರಾಜ್ ರಾಯರೆಡ್ಡಿ ಅವರು, ಎಸ್, ರಾಯರೆಡ್ಡಿ ಅವರ ಈ ಒಂದು ಸ್ಫೋಟಕ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಸಹೋದ್ಯೋಗಿ ಅಶ್ವಥ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಎಸ್ ಅಶ್ವಥ್, ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರ ಈ ಒಂದು ಹೇಳಿಕೆ ಸಂಚಲನವನ್ನ ಮೂಡಿಸುವಂತದ್ದು. ಇವರು ಯಾಕೆ ಈ ವಿಚಾರವನ್ನ, ಭ್ರಷ್ಟಾಚಾರದ ವಿಚಾರವನ್ನ ಮಾತನಾಡಿದ್ರು ಅಂತ? ಕಾವ್ಯ, ಕರ್ನಾಟಕದಲ್ಲಿ
ಅಂದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ತರುವಂತಹ ಒಂದು ಸ್ಟೇಟ್ಮೆಂಟ್. ಇದನ್ನ ಹೇಳಿದಂತವರು ಜೆಡಿಎಸ್ ಕಾರ್ಯಕರ್ತರಲ್ಲ, ಅಥವಾ ಜೆಡಿಎಸ್ ನ ಮುಖಂಡರಲ್ಲ, ಅಥವಾ ಕಾಂಗ್ರೆಸ್ನ ಅಂದ್ರೆ ಬಿಜೆಪಿ ಮುಖಂಡರಲ್ಲ, ಅಥವಾ ಬಿಜೆಪಿ MLAಗಳಲ್ಲ. ಆದ್ರೆ ಈ ಮಾತನ್ನ ಹೇಳಿದಂತಹ ವ್ಯಕ್ತಿ ಕಾಂಗ್ರೆಸ್ನ ತುಂಬಾ ಅಂದ್ರೆ ಸಿಎಂಗೆ ತುಂಬಾ ಆಪ್ತರಾಗಿದ್ದಂತಹ ವ್ಯಕ್ತಿ, ಜೊತೆಗೆ ಯಲಬುರ್ಗಾ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು. ಬಸವರಾಜ ರಾಯರೆಡ್ಡಿ ಅವರು ಇವರ ಒಂದು ಹೇಳಿಕೆ ಇದೆಯಲ್ಲ, ಇವರ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಒಂದು ಹೇಳಿಕೆ ಎಂದು ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ತುಂಬಾ ಆಪ್ತರಾಗಿದ್ದಂತಹವರು. ಅವರು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಭ್ರಷ್ಟಾಚಾರ ನಡೆದಿಲ್ಲ, ಹಿಂದೆ ಯಾವುದೇ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ಆ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ ಅನ್ನೋ ಒಂದು ಮಾತನ್ನ ಈಗ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತಹದ್ದು. ಅವರು ಕೊಪ್ಪಳದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಜಿಲ್ಲಾ ಮಟ್ಟದ ಸಂವಾದ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇವರ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಒಂದು ಹೇಳಿಕೆ. ಯಾಕೆಂತಂದ್ರೆ ಸಿಎಂಗೆ ಆಪ್ತರಾಗಿರುವಂತಹ ಇವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಅದು ಸರ್ಕಾರದ ಮಟ್ಟಕ್ಕೆ, ಸರ್ಕಾರಕ್ಕೆ ಒಂದು ಇಲ್ಲ ಒಂದು ಕಡೆ ಮುಖಭಂಗ ಆಗುವಂತಹ ಒಂದು ಸ್ಟೇಟ್ಮೆಂಟ್. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮುಂದೆ ರಾಜ್ಯ ಸರ್ಕಾರದ ಸಚಿವರು ಅಥವಾ ರಾಜ್ಯ ಸರ್ಕಾರದ ಮುಖಂಡರು, ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಮತ್ತೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಅಂದ್ರೆ ಅವರು ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಹಿಂದೆ ಸರ್ಕಾರಿ ಕಟ್ಟಡಗಳು ಸುಮಾರು ವರ್ಷಗಳು ಬಾಳಿಕೆ ಬರ್ತಾ ಇತ್ತು, ಆದ್ರೆ ಈಗ ಕೇವಲ 16 ವರ್ಷಗಳಲ್ಲಿ ಸರ್ಕಾರಿ ಕಟ್ಟಡಗಳು ನೆಲಸಮ ಆಗ್ತದವೆ. ಅಂದ್ರೆ ಸರಿಯಾಗಿ ಅಲ್ಲಿ ಅದಕ್ಕೆ ಅಂದ್ರೆ ಸರ್ಕಾರಿ ಕಟ್ಟಡಗಳಿಗೆ ಏನನ್ನ ಉಪಯೋಗಿಸಬೇಕಾದಂತಹ ವಸ್ತುಗಳಿದೆಯಲ್ಲ ಅದೆಲ್ಲವೂ ಕೂಡ ಆ ಒಂದು ವಿಚಾರ, ಅಂದ್ರೆ ಆ ವಸ್ತುಗಳಲ್ಲೂ ಕೂಡ ಒಂದಷ್ಟು ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಎಲ್ಲ ಒಂದ್ ಕಡೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಈಗ ಸರ್ಕಾರಕ್ಕೆ ಮುಖಭಂಗ ಮತ್ತು ಜೊತೆಗೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಒಂದು ಸ್ಟೇಟ್ಮೆಂಟ್ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಕಾವ್ಯ, ಈಗ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಆಪ್ತರಾಗಿರುವಂತಹ ರಾಯರೆಡ್ಡಿ ಅವರ ಈ ಒಂದು ಹೇಳಿಕೆ ಎಷ್ಟು ಪರಿಣಾಮವನ್ನ ಬೀರುತ್ತೆ ಯಶವಂತ್? ಖಂಡಿತ, ನಾನು ಆಗ್ಲೇ ಹೇಳ್ದಂಗೆ ಈಗಾಗಲೇ ಸಿಎಂಗೆ ತುಂಬಾ ಆಪ್ತರಾಗಿದ್ದಂತರು, ಜೊತೆಗೆ ಆರ್ಥಿಕ ತಜ್ಞರಾಗಿದ್ರು ಕೂಡ, ಜೊತೆಗೆ ಸಿಎಂಗೆ ಎಲ್ಲಾ ರೀತಿಯದಲ್ಲೂ ಕೂಡ ಸಪೋರ್ಟ್ ಮಾಡುವಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿಯ ಬಾಯಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆ ಬಂದಿದೆ ಅಂತಂದ್ರೆ ಸಿಎಂ ಕೂಡ ಇಂತಹ ವಿಚಾರಗಳಿಗೆ ಮುಂದೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಇದು ಎಲ್ಲ ಒಂದ್ ಕಡೆ ಈ ರೀತಿಯಾದಂತಹ ಒಂದು ಹೇಳಿಕೆ ಇದೆಯಲ್ಲ, ಅದರಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಸರ್ಕಾರಕ್ಕೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಂತಹ ಒಂದು ಸ್ಟೇಟ್ಮೆಂಟ್. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾಗಿ ಅದನ್ನ ಅಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಮತ್ತೆ ಅದನ್ನ ಯಾವ ರೀತಿಯಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದ್ರ ಕೂಡ ಬಹಳ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಕಾವ್ಯ, ವಿರೋಧ ಪಕ್ಷದವರಿಗೆ ಈ ಒಂದು ಹೇಳಿಕೆಯೇ ಸಾಕು ಗುಡುಗೋಕೆ, ವಿರೋಧವನ್ನ ವ್ಯಕ್ತಪಡಿಸೋಕೆ. ಇದೇ ಸಮಯದಲ್ಲಿ ಏನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ನಡೀತಾ ಇದೆ, ಅವರ ನಡುವೆ ಬಡಬಡಿದಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರ ಹೇಳಿಕೆ ಎಲ್ರಿಗೂ ಕೂಡ ಅನ್ನ ಸಿಗದೆ ಹೋದವರಿಗೆ ಬಿರಿಯಾನಿ ಕೊಟ್ಟಾಗಿದೆ. ಖಂಡಿತ ಕಾವ್ಯ, ಬಿಜೆಪಿ ಹಾಗೂ ಜೆಡಿಎಸ್ ನ ಮುಖಂಡರುಗಳಿಗೆ ರಾಯರೆಡ್ಡಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಸರ್ಕಾರದ ಒಬ್ಬ ವ್ಯಕ್ತಿಯೇ, ಅಂದ್ರೆ ಕಾಂಗ್ರೆಸ್ನ ಒಬ್ಬ ಶಾಸಕರೇ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಅದು ಅಂದ್ರೆ ವಿರೋಧ ಪಕ್ಷದವರಿಗೆ ಒಂದು ಆಹಾರವಾಗಿರುವಂತದ್ದು. ಅಂದ್ರೆ ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ, ಸರ್ಕಾರಕ್ಕೆ ಮುಜುಗರವನ್ನ ತರಲಿಕ್ಕೆ ಇದು ಬಹಳ ಒಂದು ಅಸ್ತ್ರ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಈಗಾಗಲೇ ರಾಯರೆಡ್ಡಿ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಒಂದು ಸ್ಟೇಟ್ಮೆಂಟ್ಗೆ ಕಾಂಗ್ರೆಸ್ನ ಮುಖಂಡರು ಅಥವಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಸಚಿವರುಗಳು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾಕೆಂತಂದ್ರೆ ಎಲ್ಲರೂ ಕೂಡ ಅಹಮದಾಬಾದ್ ಅಲ್ಲಿ ಇದ್ದಾರೆ ಅವರು.
ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಬಂದ ನಂತರ ಈ ಒಂದು ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಸೊ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಒಂದು ಪ್ರಶ್ನೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಆ ಒಂದು ವಿಚಾರದಲ್ಲಿ ಬಹಳ ಚಾಣಾಕ್ಷರು. ಸೊ ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಗೆ ಬೇಕಾದ್ರೂ ಕೂಡ ಅದನ್ನ ಅಂದ್ರೆ ಅವರಿಗೆ ಅಂದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು, ಜೊತೆಗೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಬಾರ್ದು, ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ಶಕ್ತಿ ಸಿದ್ದರಾಮಯ್ಯರಿಗೂ ಖಂಡಿತವಾಗಿದೆ. ಸೊ ಹಾಗಾಗಿ ಪಕ್ಷದ ನಾಯಕರೇ ಅಥವಾ ಪಕ್ಷದ ಮುಖಂಡರೇ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು 4 ಗೋಡೆ ಮಧ್ಯೆ ಈ ಒಂದು ವಿಚಾರವನ್ನ ಚರ್ಚೆ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರೇ ಬಸವರಾಜ ರಾಯರೆಡ್ಡಿಗೆ ಒಂದು ಕಿವಿ ಮಾತನ್ನ ಹೇಳುವಂತಹ ಒಂದು ಸಂದರ್ಭ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಕಾವ್ಯ. ಅಶ್ವಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಸಿಎಂ ಅವರು ಏನು ಬೇಕಾದ್ರೂ ಹೇಳಿ, ಏನಾದ್ರೂ ಕ್ರಮವನ್ನ ಕೈಗೊಳ್ಳಿ, ನಾನು ಇದೇ ಆನ್ಸರ್ ಅನ್ನ ಅವರ ಮುಂದೆಯೂ ಕೊಡ್ತೀನಿ ಅಂತ ರಾಯರೆಡ್ಡಿ ಅವರು ರಾಜಾರೋಷವಾಗಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಭ್ರಷ್ಟಾಚಾರ, ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇದು ಒಂದು ಮಟ್ಟಿಗೆ ಕರ್ನಾಟಕದ ಮಾನವನ್ನ ತೆಗೆದಂಗ ಆಗಿದೆ. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ದಶಕಗಳಷ್ಟು ಹಳೆಯ ಒಂದು ಬಿಲ್ಡಿಂಗ್ಗಳು ಇನ್ನೂ ಕೂಡ ಹಾಳಾಗಿಲ್ಲ, ಹಾಗೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಇತ್ತೀಚಿನ ದಿನಕ್ಕೆ ಕಟ್ಟಿಸಿದ್ದಂತಹ 10 ವರ್ಷಗಳ ಹಿಂದೆ ಕಟ್ಟಿಸಿದ್ದಂತಹ ಕಟ್ಟಡಗಳು ಎಲ್ಲವೂ ಕೂಡ ನೆಲಸಮವಾಗಿದೆ ಎನ್ನುವಂತಹ ವಿಚಾರವನ್ನ ರಾಯರೆಡ್ಡಿ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರ ಈ ಒಂದು ಹೇಳಿಕೆ ಭಾರಿ ಸಂಚಲನವನ್ನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್. ರಾಯರೆಡ್ಡಿ ಅವರು ಸಿಎಂ ಅವರ ಆಪ್ತರು, ಹಾಗೆ ಸಿಎಂ ಆರ್ಥಿಕ ಸಲಹೆಗಾರರು. ಆ ಒಂದು ಕಾರಣಕ್ಕೆ ಹಲವಾರು ಅನುಮಾನಗಳು ಕಾಡ್ತಾ ಇದೆ. ಈಗ ಕುರ್ಚಿ ಕಚ್ಚಾಟ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸಿಎಂ ಕುರ್ಚಿಗಾಗಿ ಎಲ್ಲರೂ ಕೂಡ ಕಾದು ಕೂತ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಸಿಎಂ ಆಪ್ತರೇ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಭ್ರಷ್ಟಾಚಾರದ ಕುರಿತು ಹೆಸರಿನಲ್ಲಿ ನನ್ನ ಹೆಸರನ್ನು ಉಲ್ಲೇಖಿಸಿ, ಶಿಫಾರಸ್ನಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಿರಬಹುದು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ರಾಯರೆಡ್ಡಿ ಅವರು. ರಾಯರೆಡ್ಡಿ ಅವರ ಆ ಒಂದು ಮಾತು ಸಖತ್ ವೈರಲ್ ಆಗ್ತಾ ಇದೆ, ಹಾಗೆ ಹಲವಾರು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯ ವ್ಯಾಪಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಭ್ರಷ್ಟಾಚಾರವಾಗ್ತಾ ಇದೆ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಇವರ ಈ ಒಂದು ಮಾತು ಈ ಒಂದು ಕುರ್ಚಿ ಕಿತ್ತಾಟದ ನಡುವೆಯೇ ಆಗಬೇಕಾಗಿತ್ತಾ ಎನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.